ಅವರೇ ನಮಸ್ತೆ. ನಾನಿವತ್ತು ಹೆಬ್ಬಾಳ ಹತ್ರ ಇದ್ದೀನಿ. ಇಲ್ಲಿ ನೋಡ್ಬೋದು, ಇದು 3 ವರ್ಷದ ಗಿಡ. ಇದು ಪ್ರತಿ ಎಲೆಯಲ್ಲೂ ಕೂಡ ಮೈಟ್ಸ್ ಯಥೇಚ್ಛವಾಗಿ ಕಾಣ್ತಿದೆ. ಆಮೇಲೆ ಪ್ರತಿ ಗಿಡದಲ್ಲೂ ಇದೆ. ಮೊನ್ನೆಯವರೆಗೆ ಲೈಟಾಗಿ ಮಳೆ ಆಗಿದೆ. ನಾವೇನು ಅನ್ಕೊಂತೀವಿ, ರೈತರುಗಳು ಮಳೆ ಆಗಿಬಿಟ್ರೆ ಹೋಗ್ಬಿಡುತ್ತೆ ಅಂತ ಅನ್ಕೊಂತೀವಿ. ಆಮೇಲೆ ಇನ್ನೊಂದು ದೊಡ್ಡ ತಪ್ಪುಗಳು ಏನು ಮಾಡ್ತೀವಿಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಕೆಮಿಕಲ್ ತಂದು ಏನೇನೋ ಸ್ಪ್ರೇ ಮಾಡಲಿಕ್ಕೆ ಹೋಗ್ತೀವಿ. ಅವಾಗ ಏನಾಗುತ್ತೆ, ಇದು ಮೈಟ್ಸ್ ಏನಿದೆಯಲ್ಲ ಸುಲಭಕ್ಕೆ ಹೋಗೋದೂ ಇಲ್ಲ. ಅರ್ಥ ಆಯ್ತಾ? ಹಾಗಾಗಿ ರೈತ ಬಾಂಧವರು ಇದಕ್ಕೆ ಸೂಕ್ತವಾದ ಔಷಧಿಯನ್ನು ಸ್ಪ್ರೇ ಮಾಡಲೇಬೇಕು. ಮಾಡದೇ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ತೋಟದಲ್ಲಿ ಆಗಿದೆಯಲ್ಲ ಆಲ್ಮೋಸ್ಟ್ ಎಲ್ಲ ಗಿಡದಲ್ಲೂ ಕಾಣ್ತಿದೆ. ಇದು ಮಳೆ ಬಂದರೆ ಹೋಗುತ್ತೆ ಅಂದರೆ ಬಿಟ್ಟರೆ ಆಗಲ್ಲ. ಯಾಕಂದರೆ ಇಷ್ಟು ಜಾಸ್ತಿ ಇರ್ತಕ್ಕಂಥ ಮೈಟ್ಸು ಮಳೆ ಬಂದಾಗ ಹೋಗೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಇದಕ್ಕೆ ಸೂಕ್ತವಾದ ಕ್ರಮವನ್ನು ತಗೋಬೇಕು. ಹಾಗಾಗಿ ನಿಮ್ಮ ಹತ್ತಿರದ ಇಕೋಗ್ರಿಯನ್ನು ಸಂಪರ್ಕ ಮಾಡಿ.